ಮಿಸ್ಟರ್ ರಾಹಬೌದು ಆ ಧೈರ್ಯ ಬಂದಿದ್ದು ನಿಮ್ಮಿಂದಾನೆ. ಬೆಸ್ಟ್ ಆಫ್ ಲಕ್. ವಿಶ್ ಯು ದಿ ಸೇಮ್. ಥ್ಯಾಂಕ್ ಯು. ಜೆಂಟ್ಲ್ಮೆನ್, ನೀವೆಲ್ಲರೂ ಫ್ಯಾಕ್ಟ್ರಿ ಹಾಗೂ ಮೆಷಿನರೀಸ್ನ ನೋಡ್ಕೊಂಡು ಬಂದಿದ್ದೀರಿ. ಈಗ ಬಿಡಿಂಗ್ ಶುರು ಮಾಡ್ಬೋದು. ಮಿನಿಮಮ್ ಬಿಡ್ 1,10,00,000. 1,30,00,000. 1,30,00,000. 1,30,00,000 ಒಂದು ಸಾರಿ. 1,30,00,000 ಎರಡು ಸಾರಿ. 1,45,00,000. 1,45,00,000. 1,45,00,000 ಒಂದು ಸಾರಿ. ಡ್ಯಾಡಿ, ಇದು ಸೆಕ್ಯೂರಿಟಿ ಬಹಳ ಜಾಸ್ತಿ ಆಯ್ತು. ಅಷ್ಟು ದುಡ್ಡು ಮಾತ್ರ ಇಲ್ಲ. 1,45,00,000 ಎರಡು ಸಾರಿ. ಇವನು ಮಾತಾಡ್ಬಿಡ್ಬಾರ್ದು. ಎಸ್ ಇದು 1,50,00,000. 1,50,00,000. 1,70,00,000. 1,70,00,000. 75. 1,75,00,000. 1,75,00,000. 1,80,00,000. 85,00,000. 86. 87. 87. 88. 88. 89. 89. 90. 91. 91. 92. 93. 94. 95. 96. 97. 98. 99,00,000. 1,99,00,000 ಒಂದು ಸಾರಿ. 1,99,00,000 ಎರಡು ಸಾರಿ. 1,99,00,000 ಮೂರು ಸಾರಿ. ಬಿಡ್ಡು ರಾವ್ ಬಹದ್ದೂರ್ ಅವ್ರದ್ದು. ಕಂಗ್ರ್ಯಾಚುಲೇಷನ್ಸ್ ರಾವ್ ಬಹದ್ದೂರ್. ನಿಮ್ ಮುಂದೆ ಸೋಲೋದ್ರಲ್ಲೂ ಒಂಥರ ಮಜಾ ಇದೆ. ಯಾಕೆ ಅಂದ್ರೆ ಸೋಲು ಗೆಲುವಿನ ಮೆಟ್ಲು ಅಂತ ಹೇಳ್ತಾರಲ್ಲ. ಬಾಯ್ ಭೀಮಣ್ಣ. ಮಿಸ್ಟರ್ ರಾಮರಾವ್, ನಾನೀಗ ಇನ್ನೂ ಒಂದು ಹೊಸ ಬಿಸ್ನೆಸ್ ಪ್ರಾರಂಭಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇನೆ. ಕೊಡು. ಇದಕ್ಕಾಗಿ ಒಂದು 2 ವೀಲರ್ ಫ್ಯಾಕ್ಟರಿನೂ ಕೊಂಡ್ಕೊಂಡಿದ್ದೇನೆ. ಅದಕ್ಕೆ ಅಡಿಷನಲ್ ಫೈನಾನ್ಸಿಂಗ್ ಫೆಸಿಲಿಟಿ ಟು ದಿ ಟ್ಯೂನ್ ಆಫ್ 60 ಲಕ್ಷ ರೂಪಾಯಿ ಬೇಕಾಗತ್ತೆ. ಅದನ್ನ ನಿಮ್ಮ ಬ್ಯಾಂಕಿಂದ ಏರ್ಪಾಟ್ ಮಾಡಬೇಕು. ನೀವು ತಗೊಂಡಿರೋ ಕಂಪನಿ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಎಲ್ಲ ನೋಡಿದೆ. ಮೆಷಿನರೀಸ್ ಎಲ್ಲ ತುಂಬಾ ಹಳೇದು. ವೆಹಿಕಲ್ಗೆ ಅಂಥ ಮಾರ್ಕೆಟ್ ಏನಿಲ್ಲ. ಆದ್ರಿಂದ ಸದ್ಯಕ್ಕೆ ನಮ್ಮ ಬ್ಯಾಂಕಿಂದ ಒಂದು 20 ಲಕ್ಷ ಕೊಡಿಸ್ಬೋದು. ಅಂದ್ರೆ ಇನ್ನು ಉಳಿದ 40 ಲಕ್ಷ ಮಿಸ್ಟರ್ ದಿಲೀಪ್ ಚಂಜಿ, ಅದನ್ನ ನೀವ್ ಏರ್ಪಾಟ್ ಮಾಡಬೇಕು. 40 ಲಕ್ಷ ಅಂದ್ರೆ ನಿಮ್ ಕಂಪನಿ ಆಮೇಲೆ ಈ ಮನೆ ಎರಡು ಆಧಾರ ಕೊಡ್ತು ಅಂದ್ರೆ ಡ್ಯಾಡಿ, ಇದೆಲ್ಲ ಬೇಡ. ಕಂಪನಿ ಬೇಕಾದ್ರೆ ಆಧಾರಲ್ಲಿ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಆದ್ರೆ ಇರೋ ಈ ಮನೆ ಮಾತ್ರ ಆಧಾರ ಮಾಡ್ಕೊಳ್ಬೇಡಿ. ನೋಡಿ, ನನ್ ಕಂಡೀಷನ್ ನಾನು ಹೇಳಿದ್ದೀನಿ. ಮುಂದೆ ಓಕೆ ದಿಲೀಪ್ ಚಂಜಿ, ನೀವು ಕೇಳಿದ್ದನ್ನ ಆಧಾರ ಮಾಡ್ಕೊಡೋಕ್ ನಾನು ಸಿದ್ಧ. ಡ್ಯಾಡಿ, ನನಗಿದೆಲ್ಲ ಇಷ್ಟ ಇಲ್ಲ. ವ್ಯವಹಾರದಲ್ಲಿ ಇದೆಲ್ಲ ನಡೆಯೋದೆ ಕಣಯ್ಯ. ಈ ಹೊಸ ಪ್ರಾಜೆಕ್ಟ್ ನನ್ನ ಜೀವನದಲ್ಲಿ ಒಂದು ದೊಡ್ಡ ಚಾಲೆಂಜ್.